ಸರ್ ಹನಿ ಟ್ರ್ಯಾಪ್ ವಿಚಾರ ಭಾಳಷ್ಟು ಸದ್ದಾಗ್ತಾ ಇದೆ. ನಿನ್ನೆ CM ಕೂಡ ಮೀಟ್ ಮಾಡಿದ್ರು, ಏನಂದ್ರು ಸರ್, ಏನಾಯಿತು? ನಿನ್ನೆ ಸಂಜೆ ನಾನು ಮುಖ್ಯಮಂತ್ರಿಗಳನ್ನ ನಿವಾಸದಲ್ಲಿ ಭೇಟಿ ಮಾಡಿ ಇದ್ರ ವಿಚಾರದ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಮತ್ತು ಏನೆಲ್ಲ ಈ ವಿಚಾರದಲ್ಲಿ ನನ್ನ ಹತ್ರ ಇರುವಂಥ ಮಾಹಿತಿ ಎಲ್ಲ ನಿನ್ನೆ ಮುಖ್ಯಮಂತ್ರಿಗಳಿಗೆ ತೋರಿಸಿದ್ದೀನಿ. ಅವರು ಆಯಿತು DG ಅವರು ಕಂಪ್ಲೇಂಟ್ ಕೊಡುವಂಥ ಮಾಹಿತಿ ನೆನ್ನೆ ಹೇಳಿದ್ದಾರೆ. ಸೊ ನಾನು ಇನ್ನೊಂದು 2-3 ದಿನದಲ್ಲಿ ಲಾಯರ್ನ ಭೇಟಿ ಮಾಡಿ ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಇದು ಮಾಡಿ ನಾನು DG ಅವ್ರಿಗೆ ಕೊಡ್ತೇನೆ. ರಾಷ್ಟ್ರ ನಾಯಕರನ್ನ ಯಾವ್ದಾದ್ರು ಮೀಟ್ ಮಾಡ್ತೀರಾ? DG ಅವ್ರ ಕಂಪ್ಲೇಂಟ್ ಕೊಟ್ಟ ಮೇಲೆ ರಾಷ್ಟ್ರ ನಾಯಕರನ್ನ ಭೇಟಿ ಮಾಡ್ತೇನೆ. ಸರ್, ಈಗ ನಿನ್ನೆ ಸುರೇಶ್ ಗೌಡ್ರು ಹೇಳಿದ್ರು ಈ ಕೇಸಲ್ಲಿ ಸುಮೋಟೋ ಹಾಕೋಬೋದಾಗಿತ್ತು ಗೃಹ ಸಚಿವರು. ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಬೇರೆ ವಿಚಾರದ ಸುಮೋಟೋ ಹಾಕಂತಾರೆ, ಈ ವಿಚಾರದಾಗ ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸುಮೋಟೋ ಕೇಸ್ಗಳು ಮಾಡ್ತಾರೆ, ಬಟ್ ಆದರೆ ಇದು ಸಣ್ಣ ವಿಚಾರ ಅಲ್ಲ. ಬೇರೆ ಸುಮೋಟೋಗಳು ಕೇಸ್ ಮಾಡ್ಬೋದು, ಆದರೆ ಇದು ಒಂದು ಹಿರಿಯ ಪ್ರಭಾವಿ ಸಚಿವರ ಮೇಲೆ ಅವರು ಸೆಷನಲ್ಲಿ ಮಾತಾಡಿರೋವಂಥದ್ದು. ಸೊ ಅದಕ್ಕೆ ಸುಮ್ಮನೆ ಸುಮೋಟೋ ಕೇಸ್ ಮಾಡೋವಂಥದ್ದಲ್ಲ, ಆದರೆ ಇದಕ್ಕೆ ಮಾಹಿತಿ ಬೇಕಲ್ಲ. ಸೊ ಏನಾಗಿದೆ ಅನ್ನೋದು ಅದನ್ನು ಒಂದು ತನಿಖೆ ಮಾಡಬೇಕು. ಸೊ ಅದಕ್ಕೊಂದು ಕಮಿಟಿ ಮಾಡಿ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅದ್ರ ಮೇಲೆ ಅವ್ರು ಏನು ಮಾಡ್ತಾರೆ ನೋಡೋಣ. ಸರ್, ಇದೊಂದು ಕಡೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಅಂತಂದ್ರಿ, ನಿಮ್ಮ ಪಕ್ಷದವ್ರು ಯಾರಾದರೂ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಸರ್? ನಮ್ಮ ಪಕ್ಷ ಬೇರೆ ಪಕ್ಷ ಅಲ್ಲಪ್ಪ, ಯಾವ ಪಕ್ಷದವರು ಇದು ಮಾಡೋವಂಥದ್ದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ಸೊ ಅದರಿಂದ ಒಂದು ತನಿಖೆ ಆಗಲಿ, ತನಿಖೆಯಲ್ಲಿ ಸತ್ಯಾಸತ್ಯತೆ ಬರಲಿ ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ. ನಾನು ಈ ವಾರದಲ್ಲಿ DG ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡ್ತೀನಿ. ಸರ್, 75 ವರ್ಷ ಆಗ್ತಾ ಇದೆ ತಂದೆ ಅವ್ರಿಗೆ. ಎಲ್ಲ ಒಂದು ಕಡೆ ಇಷ್ಟು ವಯಸ್ಸಲ್ಲಿ ಈ ಥರ ಆಗ್ತಿರೋದೆಲ್ಲ ಒಂದು ಕಡೆ ಬೇಜಾರಾಗ್ತಾ ಇದೆ. ಒಬ್ಬ ದಲಿತ ನಾಯಕ, ಹಿಂದುಳಿದ ನಾಯಕ, ಇಡೀ ರಾಜ್ಯದಲ್ಲಿ ಪ್ರಭಾವಿ ಮಂತ್ರಿ ಇದ್ದಾರೆ. 75ನೇ ವರ್ಷದಲ್ಲಿ ಅವ್ರಿಗೆ ಇಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ನೋವಾಗುವಂಥದ್ದು ಸಹಜ. ಯಾಕಂದರೆ ಇಷ್ಟು ವರ್ಷ ರಾಜಕೀಯ ಜೀವನದಲ್ಲಿ ಅವ್ರ ಬಗ್ಗೆ ಯಾವುದೂ ಕಪ್ಪುಚುಕ್ಕೆ ಇಲ್ಲ. ಸೊ ಯಾರು ಹಿಂದೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾರ ಮೇಲೂ ಆಗಬಾರ್ದು ಅನ್ನೋವಂಥ ಅಭಿಪ್ರಾಯ ನಾವು ಹೇಳ್ತಾ ಇರೋದು. 48 ಜನ ಮೇಲೆ ಹನಿ ಟ್ರ್ಯಾಪ್ ಆಗೈತೆ ಅಂತ ತಂದೆ ಅವ್ರು ಹೇಳ್ತಾ ಇದ್ದಾರೆ. ಅದರಲ್ಲಿ ನೀವು ಏನಾದರೂ ಒಳಗಾಗಿದ್ದಾರೆ ಸರ್? ಪ್ರಯತ್ನ ಆಗಿದೆ ಮೇಲೂ ಕೂಡ? ಪ್ರಯತ್ನ ಮಾಡಿದ್ದಾರೆ, ಪ್ರಯತ್ನ ಮಾಡಿಲ್ಲ ಅಂತ ನಾವೇನು ಹಲ್ಲೆಗಳಿತಿಲ್ಲ. ಪ್ರಯತ್ನ ಮಾಡಿದ್ದಾರೆ, ಬಟ್ ಅದರಲ್ಲಿ ಎಷ್ಟು ಸಕ್ಸಸ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಆಯ್ತು, ಅವ್ರು ಏನಾದ್ರು ಪ್ರಯತ್ನ ಮಾಡಿ ಅದರಲ್ಲಿ ಏನಾದರೂ CD ಗಿಡಿ ಅಂತವ್ರು ಏನೋ ಮಾಡಿದರೆ ಬಿಡುಗಡೆ ಮಾಡಿ. ಆ ಥರದ್ದು ಏನಾರು ಬರೀ ಪ್ರಯತ್ನ